6ನೇ ವಯಸ್ಸಿನಲ್ಲಿ ಪೋಲಿಯೋಗೆ ತುತ್ತಾಗಿದ್ದ ಆ ಬಾಲಕನ ಶ್ವಾಸಕೋಶ ಕೆಲಸ ಮಾಡುವುದನ್ನೇ ನಿಲ್ಲಿಸಿತು. ಉಸಿರಾಡಲು ಸಾಧ್ಯವಾಗದ ಕತ್ತಿನಿಂದ ಕೆಳಗೆ ಬಲವನ್ನೇ ಕಳೆದುಕೊಂಡ ಆತ ಕಬ್ಬಿಣದ ಸಿಲಿಂಡರ್ನೊಳಗೆ 78 ವರ್ಷಗಳ ಕಾಲ ಬದುಕಿದ. ಜಗತ್ತೇ ನಿಬ್ಬರಿಗಾಗಿ ನೋಡಿದ ಛಲವಾದಿ ಪಾಲ್ ಅಲೆಕ್ಸಾಂಡರ್ ಎಂಬ ಈ ವ್ಯಕ್ತಿಯನ್ನ ಯಾವುದಾದರೂ ಡಾಕ್ಯುಮೆಂಟರಿಗಳಲ್ಲಿ ನೀವು ನೋಡಿರಬಹುದು. 1952ರಲ್ಲಿ ಅಮೆರಿಕದಲ್ಲಿ ಮಕ್ಕಳು ಸೇರಿ 50,000 ಜನರಿಗೆ ಮಾರಕವಾಗಿ ಪರಿಣಮಿಸಿತ್ತು ಪೋಲಿಯೋ. ಈ ಪೋಲಿಯೋ ಪೀಡಿತರಲ್ಲಿ ಪಾಲ್ ಅಲೆಕ್ಸಾಂಡರ್ ಕೂಡ ಇದ್ರು. ಕೂಡಲೇ ಅವರನ್ನ ಟೆಕ್ಸಾಸ್ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆಯ ನಂತರ ಕಬ್ಬಿಣದ ಶ್ವಾಸಕೋಶವೇ ಅವರಿಗೆ ಆಧಾರವಾಯಿತು. ಈ ವೈರಸ್ಗೆ ತುತ್ತಾಗಿದ್ದ ಪಾಲ್ ಅಲೆಕ್ಸಾಂಡರ್ 7 ದಶಕಗಳ ತನ್ನ ಜೀವನವನ್ನ ಮೆಟಲ್ ಸಿಲಿಂಡರ್ ಒಳಗೆ ಕಳೆದಿದ್ದಾರೆ. ಅಲ್ಲೇ ಊಟ, ದಿನಚರಿ, ಓದು ಎಲ್ಲವೂ. ಈ ನಡುವೆ ಅವರು ಶಿಕ್ಷಣ ಪಡೆದಿದ್ದು ಲಾಯರ್ ಆಗಿದ್ದು ಮಾತ್ರವಲ್ಲ, ಪ್ರಸಿದ್ಧ ಲೇಖಕರು ಆದರು. ಜಗತ್ತಿನಾದ್ಯಂತ ಹಲವರಿಗೆ ತನ್ನ ಸ್ಫೂರ್ತಿದಾಯಕ ಕಥೆಯನ್ನು ಹೇಳಿದರು. ಇದೀಗ 78 ವರ್ಷಗಳ ನಂತರ ಪಾಲ್ ಅಲೆಕ್ಸಾಂಡರ್ ಮೃತಪಟ್ಟಿದ್ದಾರೆ. ಈ ವಿಚಾರವನ್ನ ಅವರ ಸಹೋದರ ಬಹಿರಂಗಪಡಿಸಿದ್ದಾರೆ. ಉಸಿರಾಡಲು ಸಾಧ್ಯವಾಗದೆ 7 ದಶಕಗಳ ಕಾಲ ಬದುಕಿ ನಿರಂತರ ಸಂಕಷ್ಟಗಳನ್ನ ಯಶಸ್ಸಿನ ಮೆಟ್ಟಿಲುಗಳಾಗಿ ಬದಲಾಯಿಸಿದ ಪಾಲ್ ಅಲೆಕ್ಸಾಂಡರ್ ತನ್ನ ಕಥೆಯ ಮೂಲಕ ಇನ್ನೂ ಬದುಕಿದ್ದಾರೆ.